ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಸಿಗಬಾರದು ಅನ್ನೋ ರೀತಿಯಲ್ಲಿ ಪಿತೂರಿ ಆಗಿ ಹೋಗಿತ್ತ. ಹಿಂಗಂತ ಸಚಿವ ವಿಜಯಾನಂದ ಕಾಶಪ್ಪನವರೇ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ವಿಜಯಾನಂದ ಕಾಶಪ್ಪನವರ ವಿರುದ್ಧ ನಡೆದಿದ್ದ ಪಿತೂರಿ, ಸಚಿವ ಸ್ಥಾನ ಮಿಸ್ ಮಾಡಿಸೋದಕ್ಕೆ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳ್ಬಿಟ್ಟಿದ್ರ. ಸಚಿವ ಸ್ಥಾನ ಕೈ ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ರ ಮೃತ್ಯುಂಜಯ ಸ್ವಾಮೀಜಿ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಚಿವ ವಿಜಯಾನಂದ ಕಾಶಪ್ಪನವರು ವ್ಯಂಗ್ಯ ಮಾಡಿದ್ದಾರೆ. ಮೃತ್ಯುಂಜಯ ಸ್ವಾಮೀಜಿ ನನ್ನ ಮಂತ್ರಿ ಮಾಡಬೇಡಿ ಅಂತ ಹೋಗಿ ಹೇಳಿದ್ರು. ಮಂತ್ರಿಗಿರಿ ಸಿಗಬಾರದು ಅಂತ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಭೇಟಿ ಮಾಡಿ ಮಾತನಾಡಿದ್ರು. ಆದ್ರೂ ಅಂಥವರ ಮಾತನ್ನ ನಮ್ಮ ಸಿಎಂ ಸಾಹೇಬ್ರು ಕೇಳಿಸ್ಕೊಳ್ಳಿಲ್ಲ. ನನ್ನ ಪಕ್ಷ ನಿಷ್ಠೆ, ನನ್ನ ಸಾಮರ್ಥ್ಯ, ನನ್ನ ಹೋರಾಟ ನೋಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗೇನ್ ಮಾಡ್ತೀರಾ ಅಂತ ಜಗದ್ಗುರು ಅಂತ ವ್ಯಂಗ್ಯ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರು. ನಿನ್ನ ನೈತಿಕತೆ ಏನಿದೆ? ನೀವು ಖಾವಿ ಬಟ್ಟೆಗೆ ವಿಧೇಯಕರಾಗಿದ್ದೀರಾ ಅನ್ನೋದನ್ನ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಸಮಾಜ ನಮ್ಮನ್ನ ಎಲ್ಲಿ ಯಾವ ಸ್ಥಾನಮಾನದಲ್ಲಿ ಇಡಬೇಕು ಅನ್ನೋದನ್ನ ಡಿಸೈಡ್ ಮಾಡಾಕಿದೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ವಿಜಯಾನಂದ ಕಾಶಪ್ಪನವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಮಾತಾಡಿ ಇನ್ನೊಂದು ಅದು ಅವರು ಜಗದ್ಗುರುಗಳು ಹೋಗಿ ಏನನ್ನು ಮಾಡಬೇಡಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಬೇಡಂತ ನೋಡುವ ಅವ್ರು ಮಾಡುವ ಮೂಲಕ ನೀನು ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ಸನ್ಮಾನ ಡಿ.ಕೆ. ಶಿವಕುಮಾರ್ ಯಾರ್ಯಾರು ಹೋಗಿ ಹೇಳ ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತೀಯಪ್ಪ ಜಗದ್ಗುರು, ನಿಮ್ ಜಗದ್ಗುರು ನಿಜವಲ್ಲ ಹೇಳಕತ್ತೆ, ಸುಳ್ಳಲ್ಲ. ಎದಕ್ಕೆ ಹೋಗಿತ್ತು ಗೊತ್ತಾ? ಚೆಕ್ ನೋಡಿ, ಈ ಸರ್ಕಾರ ಇರುವವರೆಗೂ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿದ್ದಲ್ಲಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಯಾಗಿದೆಯಾ? ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈಗ ರಾಜಕಾರಣಿಯದು ಬಿಳೆ ಬಟ್ಟೆ ಹಾಕೊಂತೀವಿ. ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಕಾವೇ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿರ್ಬೇಕು. ಕಾಕಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿ ನಾವು ನಡ್ಕೋಬೇಕು. ನಾವು ಎಲ್ಲಿ ನಮ್ಗೆ ಜಾಗ ಕೊಟ್ಟತಿ ಸಮಾಜ ಆ ತಕ್ಕ ನಡೆಯುವಂತ ಕೆಲಸ ಸಮಾಜದಲ್ಲಿ ನಾವು ಮಾಡಬೇಕು. ವಿನಃ ನನಗೆ ಮನಸ್ಸೈತಿ, ನಾವು ಏನು ನಡೀತೈತಿ, ಎತ್ತಾಗ ಮಾತಾಡಿದ್ರೆ ಏನ್ ನಡೀತೈತಿ? ಒಂದಿಷ್ಟು ಮಂದಿ ನಾವು ಟಿವಿಯವ್ರು ನೋಡ್ಬಾರ್ದು. ಏನು ಹಕ್ಕದಕ್ಕದ ದಿವಸ ನೋಡಿದ್ರಲ್ಲ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾದಾಗ ಚಲೋಗಿದ್ಬೇಡ ನ್ಯೂಸ್ದವರು ಯಾವ್ದೋ ಒಂದು ಹಿಡ್ಕೊಂಡ್ ಬರೋದು, ಅದನ್ನ ಹಾಕಿದೆ ಇದನ್ನ ಹಾಕಿದೆ, ಒಟ್ಟು ಮಾಡಬಾರದು. ಅದಕ್ಕೆ ಹೇಳ್ತಿರ್ತಾರ, ಕೊಲ್ಲೋರು 100 ಜನ ಇದ್ರ ಕಾಯಪ್ಪ ಇದ್ದೇ ಇದ್ದಾನೆ ಅನ್ನೋದಕ್ಕೆ ನಾಡಿ ಹೊತ್ತು ಮಂತ್ರಿಯಾಗಿ ಮಾತಾಡಿ ಏನನ್ನ